ಅಮೃತಧಾರೆ ಸೀರಿಯಲ್ ಮಲ್ಲಿ ಅನ್ನುವಂತಹ ಕ್ಯಾರೆಕ್ಟರ್ ಮೂಲಕ ಕನ್ನಡ ಕಿರುತೆರೆ ವೀಕ್ಷಕರನ್ನ ಎಂಟರ್ಟೈನ್ ಮಾಡಿದಂತಹ ರಾಧಾ ಭಗವತಿ ಅವರು ಯಾಕೋ ಅಪಾಯದಲ್ಲಿದ್ದಾರೆ. ನಾನು ಒಟ್ಟಿಗೆ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಏನಕ್ಕೆ ಅಪಾಯದಲ್ಲಿದ್ದೀರಾ? ಒಂದ್ ಕಡೆ ಅಪಾಯದಲ್ಲಿದ್ದೀರಾ, ಅಪಾಯದಲ್ಲಿ ಇದ್ಕೊಂಡೆ ಎಚ್ಚರಿಕೆ ಕೊಡ್ತಿದ್ರ ಅಂತ ಗೊತ್ತಾಗ್ತಿಲ್ಲ. ಹೌದು, ನನ್ನ ಅಪ್ಕಮಿಂಗ್ ಮೂವಿ ಅಪಾಯವಿದೆ ಎಚ್ಚರಿಕೆಯಲ್ಲಿ ನಾನು ಪ್ರಮುಖ ಪಾತ್ರವನ್ನ ಮಾಡಿದ್ದೀನಿ. ಅಂದ್ರೆ ಈ ಒಂದು ಸಿನಿಮಾದಲ್ಲಿ ನಾನು ನಾಯಕ ನಟಿಯಾಗಿ ಪಾತ್ರವನ್ನ ನಿರ್ವಹಿಸಿದ್ದೀನಿ. ಆಬ್ವಿಯಸ್ಲಿ ಅಪಾಯ ಇದೆ. ಹೇಗೆ ಅಪಾಯ ಇದೆ ಅನ್ನೋದನ್ನ ನೀವು ಥಿಯೇಟರ್ಗೆ ಬಂದು ನೋಡ್ಬೇಕು. ಒಂದ್ ಕಡೆ ಸ್ಯಾಂಡಲ್ವುಡ್ ಸಿನಿಮಾ ರಂಗ ಪ್ರವೇಶ ಮಾಡಿದ್ರ ಹೀರೋಯಿನ್ ಆಗಿ, ಅದ್ರ ಜೊತೆಗೆ ಕನ್ನಡ ಕಿರುತೆರೆಯಲ್ಲಿ ಹಲವಾರು ಪಾತ್ರಗಳ ಮೂಲಕ ಮಿಂಚಿಸಿದಾರ. ಇನ್ನು ಕೆಲವೇ ದಿನಗಳಲ್ಲಿ ಒಂದು ಕಿರುತೆರೆಯಲ್ಲೂ ಹೀರೋಯಿನ್ ಆಗಿ ಒಂದು ಲಾಯರ್ ಆಗಿ ಬರ್ತಾ ಇದಾರ. ಸೊ ಹೇಗೆ ಅನ್ನಿಸ್ತಿದೆ ಹಿರಿತೆರೆ ಮತ್ತೆ ಕಿರುತೆರೆನ ಯಾವ ರೀತಿ ಬ್ಯಾಲೆನ್ಸ್ ಮಾಡ್ತಿದ್ದೀರಾ ಅಂತ? ತುಂಬಾ ಕಷ್ಟ ಆಗ್ತಿದೆ, ಹೌದು. ಯಾಕೆಂದ್ರೆ ಈ ಸಿನಿಮಾ ಬಂದು ನನ್ಗೆ 3ನೇ ಸಿನಿಮಾ. ಈ ಸಿನಿಮಾ 3 ಇಯರ್ಸ್ ಬ್ಯಾಕೆ ಶೂಟ್ ಆಗಿತ್ತು. ಸೊ 2 ಇಯರ್ಸ್ ಬ್ಯಾಕ್ ಶೂಟ್ ಆಗಿತ್ತು ಅಂಡ್ ಇವತ್ತು ಅದು ರಿಲೀಸಿಗೆ ಬಂದಿದೆ. ಸೊ ಆ ಒಂದು ಟೆನ್ಷನ್ ಒಂದ್ ಕಡೆ ಆದ್ರೆ, ಇನ್ನೊಂದ್ ಕಡೆ ನನ್ನ ಭಾರ್ಗವಿ LLB ಕೂಡ ಮಾರ್ಚ್ 3ನೇ ತಾರೀಕು ಟೆಲಿಕಾಸ್ಟಿಗೆ ರೆಡಿ ಆಗಿದೆ. ಅದೊಂಥರ ತಲೆ ಬಿಸಿ ಇದೆ. ಹಿರಿತೆರೆ ಕಿರಿತೆರೆ ಅಂತ ಬಂದಾಗ ತುಂಬಾ ಫೇಮ್ ಅನ್ನ ಕೊಟ್ಟಿದ್ದು ಕಿರುತೆರೆ ನನ್ಗೆ. ನಾನು ಇಲ್ಲಿವರೆಗೂ ತುಂಬಾ ಸೀರಿಯಲ್ಸ್ ನ ಮಾಡಿದೀನಿ. ಆ ಎಲ್ಲಾ ಸೀರಿಯಲ್ಸ್ ಅಲ್ಲೂ ಕೂಡ ನನ್ಗೆ ತುಂಬಾ ರೆಕಗ್ನಿಷನ್ ಅಂತ ಕೊಟ್ಟಿದ್ದು ಅಮೃತಧಾರೆಯ ಮಲ್ಲಿ ಪಾತ್ರ. ಇದಕ್ಕೂ ಮುಂಚೆ ನಾನು ರಾಮಾಚಾರಿಯಲ್ಲಿ ಶ್ರುತಿಯಾಗಿ ಕಾಣಿಸ್ಕೊಂಡಿದ್ದೆ. ಅಲ್ಲಿ ನಾನು ಕ್ವಿಟ್ ಮಾಡಿದ್ಮೇಲೆ ತುಂಬಾ ಜನ ನೀವೇ ಇರ್ಬೇಕಿತ್ತು ಅಂತ ತುಂಬಾನೇ ಮೆಸೇಜಸ್ ಬಂತು ನನ್ಗೆ. ಅಂಡ್ ಅಲ್ಲಿಂದ ಬಂದು ಇದನ್ನ ಒಪ್ಕೊಳ್ತಾರ. ನಾನಲ್ಲಿ ಒಂದು ಬ್ರಾಹ್ಮಣರ ಮನೆ ಹುಡುಗಿ ಕ್ಯಾರೆಕ್ಟರ್ ಮಾಡಿದ್ದೆ. ಇಲ್ಲಿ ಒಬ್ಬ ಕೆಲಸದವಳು, ಅಸಹಾಯಕ ಹೆಣ್ಣು, ಈ ಒಂದು ಪಾತ್ರವನ್ನ ಒಪ್ಕೊಳ್ತಾರ ಅಂತ ನಾನು ತುಂಬಾನೇ ಕನ್ಫ್ಯೂಸ್ಡ್ ಆಗಿದ್ದೆ. ಮಾಡದ ಹೇಗೆ ಬೇಡವಾ ಅಂತ ಹೇಳಿ, ಬಟ್ ಮಾಡ್ದೆ. ಜನ ಅದು ಹೇಗೆ ಅಂತ ಗೊತ್ತಿಲ್ಲ, ತುಂಬಾ ಚೆನ್ನಾಗಿ ಅಪ್ಕೊಂಡ್ರು ಈ ಒಂದು ಪಾತ್ರವನ್ನ. ತುಂಬಾ ಖುಷಿ ಆಗುತ್ತೆ. ಎಲ್ಲಾದ್ರೂ ಹೋದಾಗ ಮಲ್ಲಿ 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 ಅಂತ ತುಂಬಾ ಪ್ರೀತಿಸ್ತಾರೆ. ಎಷ್ಟೋ ಜನ ಬಂದು ಹತ್ತಿದ್ದಾರೆ ನನ್ನ ಹತ್ರ. ನಿನ್ ಗಂಡ ಅಷ್ಟೊಂದೆಲ್ಲ ನಿನ್ಗೆ ಕಷ್ಟ ಕೊಡ್ತಾನೆ, ನಿನ್ಗೆ ಏನಾದ್ರೂ ತೊಂದರೆ ಆಯ್ತು ಅಂದ್ರೆ ನಮ್ಗೆ ಹೇಳು, ನನ್ನ ನಂಬರ್ ತಗೋ ನೀನು ಅಂತ ಎಲ್ಲ ಹೇಳಿ ನಂಬರ್ ಎಲ್ಲ ತಗೊಂಡಿರೋದುಂಟು. ಸೊ ತುಂಬಾ ಪ್ರೀತಿಯನ್ನ ಕೊಟ್ಟಿದೆ ಈ ಒಂದು ಪಾತ್ರ ನನ್ಗೆ. ಐ ಆಮ್ ಸೋ ಹ್ಯಾಪಿ. ಮೇಡಮ್, ಅವರೆಲ್ಲ ನಂಬರ್ ಕೇಳ್ತಾರೆ. ಸೊ ನಾನು ಇವಾಗ ನಂಬರ್ ಕೇಳಿದ್ರೆ ಕೊಡ್ತೀರಾ ಅಂತ? ಕೆಲಸದ ವಿಚಾರವಾಗಿ ಹೌದು, ಪರ್ಸನಲಿ ನೋ. ಸೊ ಸೀರಿಯಲ್ಸ್ ಮತ್ತೆ ಸಿನಿಮಾಗಳಲ್ಲಿ ಆಕ್ಟ್ ಮಾಡ್ತಿರೋದ್ರಿಂದ ಕಿರುತೆರೆ ಬೆಸ್ಟ್ ಅನ್ಸುತ್ತಾ ಅಥವಾ ಹಿರಿತೆರೆ ಬೆಸ್ಟ್ ಅನ್ಸುತ್ತಾ? ಕಂಪೇರ್ ಮಾಡಿದ್ರೆ ಫೇಮ್ ಅಂತ ಬಂದಾಗ ಎರಡೂ ಕೂಡ ಬೆಸ್ಟೇನೆ. ಬಟ್ ಕೆಲಸ ಅಂತ ಬಂದಾಗ ಹಿರಿತೆರೆ ಸ್ವಲ್ಪ ನಮ್ಗೆ ಅಂದ್ರೆ ಸ್ವಲ್ಪ ನಮ್ಮ ಇದಕ್ಕೆ ಹೆಲ್ಪ್ ಆಗುತ್ತೇನೋ ಅನ್ನೋ ತರ. ಯಾಕೆಂದ್ರೆ ಸೀರಿಯಲ್ಸ್ ಅಲ್ಲಿ ವರ್ಕ್ ಮಾಡ್ತಾನೆ ಇರ್ತೀವಿ. ದಿನಕ್ಕೊಂದು 12-15 ಸೀನ್ ಹಾಕೊಂಡ್ಬಿಟ್ರೆ ಅಲ್ಲಿ ನಾವು ಫ್ಲಾಟ್ ಮುಗೀತು. ಬಟ್ ಸಿನಿಮಾ ಅಂತ ಬಂದಾಗ ದಿನಕ್ಕೆ 3-4 ಸೀನ್ ಹಾಕೊಂಡಿರ್ತಾರೆ. ಸೊ ಶೂಟಿಂಗ್ ಇಸ್ ಅ ಬಿಟ್ ಈಸಿ ಇನ್ ಸಿನಿಮಾ. ಈಗ ಒಂದು ಸ್ಕ್ರಿಪ್ಟ್ ಕೊಟ್ಬಿಟ್ರೆ ಅದರಂತೆ ನಾವು ಪ್ರಿಪೇರ್ ಆಗ್ಬಿಟ್ರೆ ಅದು ಸ್ವಲ್ಪ ಈಸಿ ಅನ್ಸುತ್ತೆ. ಆ ಒಂದು ಪಾತ್ರಕ್ಕೆ ನಾವು ಜೀವನ ತುಂಬಿಸ್ಲಿಕ್ಕೆ, ಅಂದ್ರೆ ಆ ಪಾತ್ರ ಏನು ಅಂತ ನಮ್ಗೆ ಅರ್ಥ ಆದ್ಮೇಲೆ ನಾವು ಅದ್ರ ಮೇಲೆ ಏನ್ ವರ್ಕ್ ಮಾಡ್ತೀವೋ ಅದು ನಮ್ಮನ್ನ ಶೂಟಿಂಗ್ ಅಲ್ಲಿ ಸ್ವಲ್ಪ ಟೆನ್ಷನ್ ಫ್ರೀ ಆಗಿರ್ಲಿಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ನಾನು ಅನ್ಕೊಳ್ತೀನಿ. ಕಷ್ಟ ಅಂತ ಬಂದಾಗ ಸಿನಿಮಾ ಬೆಟರ್, ಬಟ್ ಫೇಮ್ ಅಂತ ಬಂದಾಗ ಎರಡು ಸೇಮ್ ತೂಕನೇ ಬರುತ್ತೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.